ಹಾಯ್ ಸ್ನೇಹಿತರೆ, ನಮಸ್ಕಾರ. ನೀವು ಅನ್ಕೊಂಡಿರೋ ಹಾಗೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಕ್ಯಾಪ್ಟನ್ ಆಗಿ ರಾಹುಲ್ ಅವ್ರನ್ನ ಪಿಕ್ ಮಾಡಿದ್ದಾರೆ ಅಂತ ನಾವೆಲ್ಲರೂ ಕೂಡ ಅನ್ಕೊಂಡಿದ್ದೀವಿ. ಬಟ್ ಇಲ್ಲೊಂದು ಟ್ವಿಸ್ಟ್ ಇರೋ ತರ ಕಾಣಿಸ್ತಾ ಇದೆ. ಯಾಕಂದ್ರೆ ಡೆಲ್ಲಿಗೆ ಬಿಡ್ ಮಾಡಿದಾರೆ, ಹೌದು, 14 ಕೋಟಿಗೆ ರಾಹುಲ್ ಅವ್ರನ್ನ ಬಿಡ್ ಮಾಡಿದ್ದಾರೆ. ಬಟ್ ಯಾರು ಕ್ಯಾಪ್ಟನ್ ಅನ್ನೋ ಬಗ್ಗೆ ಇನ್ನೂ ಕೂಡ ದೆಹಲಿ ಕ್ಯಾಂಪ್ ಅಲ್ಲಿ ಸ್ವಲ್ಪ ಗೊಂದಲ ಇದೆ ಅನ್ನೋದೀಗ ಗೊತ್ತಾಗ್ತಿರುವಂತ ಇನ್ಸೈಡ್ ವಿಚಾರ. ಯಾಕಂದ್ರೆ ಇಲ್ಲಿ 3 ಆಪ್ಷನ್ ಇದೆ ಡೆಲ್ಲಿಗೆ. ಆಬ್ವಿಯಸ್ಲಿ ನಾವೆಲ್ಲರೂ ಕೂಡ ಬಯಸ್ತಾ ಇರುವಂತದ್ದು ನಮ್ಮ ಕನ್ನಡಿಗ ರಾಹುಲ್ ಕ್ಯಾಪ್ಟನ್ ಆಗ್ಲಿ ಅಂತ. ಬಟ್ ಅವರ ಮುಂದೆ ಒಂದು ಆಲ್ರೆಡಿ ಡೆಲ್ಲಿಯಲ್ಲಿ ಇರುವಂತಹ ಎಕ್ಸ್ಪೀರಿಯನ್ಸ್ ಇರುವಂತಹ ಪ್ಲೇಯರ್, ಇನ್ನೊಬ್ರು ಕ್ಯಾಪ್ಟನ್ಸಿಯಲ್ಲಿ ತುಂಬಾ ಹೆಚ್ಚಿನ ಎಕ್ಸ್ಪೀರಿಯನ್ಸ್ ಇರುವಂತಹ ಪ್ಲೇಯರ್. ಈ 3 ಆಪ್ಷನ್ ಇದೆ. ಸೊ ಅದಕ್ಕೋಸ್ಕರ ಈಗ ಡೆಲ್ಲಿ ಕ್ಯಾಂಪ್ ಅಲ್ಲಿ ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆಯಂತೆ, ಯಾರನ್ನ ಕ್ಯಾಪ್ಟನ್ ಮಾಡೋದು ಅನ್ನೋದ್ರ ಬಗ್ಗೆ. 3 ಜನರಿಗೆ ಲೀಡರ್ಶಿಪ್ ಅಂತ ಬಂದಾಗ ತಮ್ಮದೇ ಆದಂತಹ ಒಂದಷ್ಟು ಸ್ಪೆಷಾಲಿಟಿ ಇದೆ ಅಂತ ಪಾರ್ಥ್ ಜಿಂದಾಲ್ ಆ ಒಂದು ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ ಅಂತ ಗೊತ್ತಾಗಿದೆ. ಸೊ ಇದರಲ್ಲಿ ಬಹಳ ಮುಖ್ಯವಾಗಿ ನಂಬರ್ 1 KL ರಾಹುಲ್ ಅವ್ರನ್ನ ಕ್ಯಾಪ್ಟನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಲೆಕ್ಕಾಚಾರಗಳಿವೆ. ಸೊ ಅವರು ನನಗೆ ಒಳ್ಳೆ ಫ್ರೆಂಡ್ ಅಂತ ಕೂಡ ಪಾರ್ಥ್ ಜಿಂದಾಲ್ ಹೇಳಿದ್ದಾರೆ. ನಾನು ಬಹಳ ವರ್ಷಗಳಿಂದ ರಾಹುಲ್ ಅವ್ರನ್ನ ಬಲ್ಲೆ, ಹಾಗಾಗಿ ಅವರ ಅಬಿಲಿಟಿ ಏನು ಅದೆಲ್ಲವೂ ಕೂಡ ನನಗೆ ಗೊತ್ತಿರೋದ್ರಿಂದ ಅವ್ರಿಗೇನು ರೆಸ್ಪೆಕ್ಟ್, ಲವ್ ನಮ್ಮ ಕಡೆಯಿಂದ ಸಿಗಬೇಕು, ಪ್ರೀತಿ, ಗೌರವ ಸಿಗುತ್ತೆ ಅಂತ ಹೇಳಿದ್ದಾರೆ. ಆದ್ರೆ ಅವರ ಜೊತೆಗೆ ಈಗ ಮತ್ತೊಬ್ಬ ಮಾಜಿ ಆಟಗಾರ ಈ ಕ್ಯಾಪ್ಟನ್ಶಿಪ್ ಬಗ್ಗೆ ಕಮೆಂಟ್ ಮಾಡಿದ್ದಾರೆ. ಅವರ ಅಭಿಪ್ರಾಯವನ್ನು ಹೇಳಿದ್ದಾರೆ. ನಾನು ರಾಹುಲ್ಗೆ ಕ್ಯಾಪ್ಟನ್ಶಿಪ್ ಕೊಡಲ್ಲ, ಕ್ಯಾಪ್ಟನ್ಸಿಯನ್ನ ನಾನು ಈ ಆಟಗಾರನಿಗೆ ಕೊಡ್ತೀನಿ ಅಂತ. ಆ ಆಟಗಾರ ಯಾರು ಅಂತಂದ್ರೆ ಅಕ್ಷರ್ ಪಟೇಲ್. ಸೊ ಅದರ ಬಗ್ಗೆ ಮಾತನಾಡಿರೋದು ಆಕಾಶ್ ಚೋಪ್ರಾ ತಮ್ಮ ಒಂದು ಶೋನಲ್ಲಿ ಮಾತನಾಡಿದ್ದಾರೆ. ಅವ್ರು ಹೇಳುವಂತ ಪ್ರಕಾರ ನಾನು ಕ್ಯಾಪ್ಟನ್ಸಿಯನ್ನ ಅಕ್ಷರ್ ಪಟೇಲ್ಗೆ ಕೊಡೋಕೆ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಅಕ್ಷರ್ ಪಟೇಲ್ಗೆ ಆ ಎಬಿಲಿಟಿ ಇದೆ. ಜೊತೆಗೆ ಈ KKR ರೀತಿನೇ ಇಲ್ಲೂ ಕೂಡ ಪ್ರಶ್ನೆಗಳಿದೆ, ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತ. ಬಟ್ ನಾನು ಐ ಡೋಂಟ್ ಮೈಂಡ್ ಹಿಮ್ ಬೀಯಿಂಗ್ ಎ ಕ್ಯಾಪ್ಟನ್. ಇಫ್ ಯು ಗಿವ್ ಮಿ ಅನ್ ಆಪ್ಷನ್, ನನಗೊಂದು ಆಪ್ಷನ್ ಕೊಟ್ರೆ ನಾನು ಪಕ್ಕ ಅಕ್ಷರ್ನೇ ಕ್ಯಾಪ್ಟನ್ ಮಾಡ್ತೀನಿ. ಹಿ ಇಸ್ ಎಕ್ಸ್ಟ್ರೀಮ್ಲಿ ಅಂಡರ್ ರೇಟೆಡ್ ಅಂತ ಹೇಳಿದ್ದಾರೆ. ವೆರಿ ಮೆಚ್ಯೂರ್, ಫ್ಯಾಂಟಾಸ್ಟಿಕ್ ಪರ್ಫಾರ್ಮರ್. ಹಿ ವಿಲ್ ರನ್ ದ ಟೀಮ್ ವೆರಿ ವೆಲ್. ಇವ್ರು ತುಂಬಾ ಪ್ರಬುದ್ಧತೆ ಇದೆ, ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್. ಹಾಗೆ ಇವರು ಟೀಮ್ ಅನ್ನ ಚೆನ್ನಾಗಿ ರನ್ ಮಾಡ್ತಾರೆ ಅಂತ ಆಕಾಶ್ ಚೋಪ್ರಾ ಅಭಿಪ್ರಾಯ ಪಟ್ಟಿದ್ದಾರೆ. ಹಿ ಇಸ್ ಸಮ್ ಒನ್ ಹೂ ವಿಲ್ ಕಮಾಂಡ್ ರೆಸ್ಪೆಕ್ಟ್. ಅಂದ್ರೆ ಈ ಟೀಮ್ ನಲ್ಲಿ ಅಕ್ಷರ್ ಪಟೇಲ್ ಇರುವಂತಹ ರೆಸ್ಪೆಕ್ಟ್ ಇದೆಯಲ್ಲ, ಅದು ಡಿಮ್ಯಾಂಡ್ ಮಾಡೋದಲ್ಲ, ಕಮಾಂಡ್ ಮಾಡ್ತಾರೆ ಅಂತ ಅವ್ರು ಹೇಳಿದ್ದಾರೆ. ಸೊ ಹಾಗಾಗಿ ಇನ್ನೊಂದು ಆಪ್ಷನ್ ಇರೋದು, ಅದ್ರ ಬಗ್ಗೆ ಕೂಡ ನಿಮಗೆ ಹೇಳ್ಬಿಡ್ತೀನಿ. ಅದು ಫಾಫ್ ಡು ಪ್ಲೆಸಿ. ನಮ್ಮ RCB ಯನ್ನ ಲೀಡ್ ಮಾಡಿರುವಂತಹ ಫಾಫ್ ಡು ಪ್ಲೆಸಿ ಜೊತೆಗೆ ಬೇರೆ ಬೇರೆ ಸೌತ್ ಆಫ್ರಿಕಾ T20 ಲೀಗ್ ಇರಬಹುದು, ಎಲ್ಲ ಕಡೆ ಕೂಡ ಸಕ್ಸಸ್ ಅನ್ನ ಕಂಡಿರುವಂತಹ ಕ್ಯಾಪ್ಟನ್, ಸೀನಿಯರ್ ಇದ್ದಾರೆ. ಸೊ ಹಾಗಾಗಿ ಅವರ ಹೆಗಲಿಗೆ ಏನಾದರೂ ಕ್ಯಾಪ್ಟನ್ಶಿಪ್ ಕೊಡಬೇಕಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಿದೆ ಅಂತ. ಬಟ್ ಪಾರ್ಥ್ ಜಿಂದಾಲ್ ಮತ್ತು KL ರಾಹುಲ್ ಅವರ ಒಂದು ಕೆಮಿಸ್ಟ್ರಿ ಚೆನ್ನಾಗಿರೋದ್ರಿಂದ ಮೇ ಬಿ ರಾಹುಲ್ ಅವ್ರನ್ನ ಫೈನಲ್ ಮಾಡಬಹುದು. ಬಟ್ ಸ್ಟಿಲ್ ಒಂದು ಡಿಲೆಮಾ ಇದೆ, ಒಂದಷ್ಟು ಗೊಂದಲ ಇದೆ ಅನ್ನೋದು ಸದ್ಯಕ್ಕೆ. ಅಂದ್ರೆ ಗೊಂದಲ ಅನ್ನೋದಕ್ಕಿಂತ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಪಡೆಯುವಂತ ಕೆಲಸ ಡೆಲ್ಲಿ ಕ್ಯಾಂಪ್ ಅಲ್ಲಿ ಆಗ್ತಿದೆ ಅಂತ ಸದ್ಯಕ್ಕೆ ಇನ್ಫಾರ್ಮೇಶನ್ ಇದೆ. ಸೊ ನೀವೇನಂತೀರಾ, ಯಾರಿಗೆ ಕ್ಯಾಪ್ಟನ್ಶಿಪ್ ಕೊಡಬೇಕು? ಆಬ್ವಿಯಸ್ಲಿ ರಾಹುಲ್ ಅನ್ನೋ ಹೆಸರು ಬರುತ್ತೆ, ಬಟ್ ರಾಹುಲ್ಗಿಂತ ಅಕ್ಷರ್ ಡು ಪ್ಲೆಸಿ ಬೆಟರ್ ಅಂತ ಅನ್ಸುತ್ತಾ? ಕಮೆಂಟ್ ಮಾಡಿ. ನಮಸ್ಕಾರ.